ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಏನ್ರಿ 24 ಲಕ್ಷ ಗೃಹಲಕ್ಷ್ಮಿಯರಿಗೆ 21ನೇ ಕಂತಿನ ಹಣ ಜಮಾ ಆಗಿದೆಯಂತೆ. ಇವಾಗ ಬರ್ತಾ ಇರುವಂತ ಒಂದು ಲೇಟೆಸ್ಟ್ ವರದಿ ಜೊತೆಗೆ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು. 24 ಲಕ್ಷ ಮಹಿಳೆಯರಲ್ಲಿ ಅಟ್ಲೀಸ್ಟ್ 1,000 ಜನ ನನ್ನ ಚಾನೆಲ್ ನೋಡಲ್ವಾ? ಕಮೆಂಟ್ ಅಲ್ಲಿ ತಿಳಿಸಿ, ನಿಮಗೆ ಆಲ್ರೆಡಿ 21ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿದ್ರೆ. ಸರ್ಕಾರ ಅಂತೂ ದಿನಕ್ಕೊಂದು ಪಟ್ಟಿನ ರಿಲೀಸ್ ಮಾಡ್ತಾ ಇದೆ, ದಿನಕ್ಕೊಂದು ನ್ಯೂಸ್ಗಳನ್ನ ಕೊಡ್ತಾ ಇದ್ದಾರೆ. ಆ ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಈ ಚಾನೆಲ್ ಅಲ್ಲಿ ಮಾಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. 24 ಲಕ್ಷ ಜನ ಮಹಿಳೆಯರಿಗೆ ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಹಣ ಕರ್ನಾಟಕದಲ್ಲಿ 1,23,00,000 ಜನ, ಅದರಲ್ಲೂ ಒಂದಷ್ಟು ಜನ ಇವಾಗ ಕ್ಯಾನ್ಸಲೇಷನ್ ಆಗ್ತಾನೆ ಬರ್ತಾ ಇದ್ದಾರೆ. ಸೊ 1,24,00,000 ಮಹಿಳೆಯರಲ್ಲಿ 24 ಲಕ್ಷಕ್ಕೆ ಬಂದಿದೆ. ಇನ್ನು 1 ಕೋಟಿ ಮಹಿಳೆಯರಿಗೆ 21ನೇ ಕಂತಿನ ಹಣ ಜಮಾ ಆಗ್ಬೇಕಾಗಿದೆ. ಯಾವಾಗ ಕೊಡ್ತಾರೆ, ಏನಿದು ಅಪ್ಡೇಟ್ಸು ಎಲ್ಲಾನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರತಿದಿನ ಈ ಗೃಹಲಕ್ಷ್ಮಿದು ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಈಗ ಮೊನ್ನೆಯಿಂದ ರೇಷನ್ ಕಾರ್ಡ್ದಾಯ್ತು, ಇವಾಗ ಅನ್ನಭಾಗ್ಯದಾಯ್ತು, ಕೆಲವೊಂದಷ್ಟು ಅಪ್ಡೇಟ್ಸು ಈ ಗೃಹಲಕ್ಷ್ಮಿದ್ ಮಾತ್ರ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ತರ ಓಡ್ತಾ ಇರುತ್ತೆ. ಸರ್ಕಾರದವ್ರು ಹೇಳಿದ್ರು ಈ ತಿಂಗಳು ನಾವು 21 ಮತ್ತೆ 22ನೇ ಕಂತಿನ ಹಣನ ಕೊಟ್ಟಿ ಕ್ಲಿಯರೆನ್ಸ್ ನ ಮಾಡ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಈ ತಿಂಗಳು ನಮ್ಗೆ ದಸರಾ ಹಬ್ಬ ಕೂಡ ಬರ್ತಾ ಇರೋದ್ರಿಂದ ಇವರು ಹಬ್ಬಕ್ಕೆ ಹಾಕೋ ತರನೇ ಅಲ್ವಾ ಯಾವಾಗ್ಲೂ ಮಾಡೋದು. ಹಬ್ಬಕ್ಕೆ ಹಾಕಿ ನಾವು ಎಲ್ಲಾ ಹಣನೂ ಕೊಟ್ಟಿ ಎಲ್ಲ ಸಾಲ ತೀರಿಸ್ತೀವಿ, ಇನ್ಯಾವುದು ಪೆಂಡಿಂಗ್ ಅಮೌಂಟ್ಗಳನ್ನ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿರೋ ಕಾರಣ ಈ ತಿಂಗಳು 21, 22 ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇಷ್ಟು ದಿನ ಆದ್ಮೇಲೂ ಸಹ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಅಮೌಂಟ್ ಬಂದಿಲ್ವಲ್ಲ, ತುಂಬಾ ಜನ ಖಾತೆಗಳಿಗೆ ಅಮೌಂಟ್ ಬಂದಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದಕ್ಕೆ ಮೀಡಿಯಾದವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಯಾರು? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 24 ಲಕ್ಷ ಮಹಿಳೆಯರ ಖಾತೆಗೆ ಆಲ್ರೆಡಿ ನಾವು 21ನೇ ಕಂತಿನ ಹಣನ ಹಾಕ್ಬಿಟ್ಟಿದೀವಿ ಅಂತ. ಅದಕ್ಕೆ ಹೇಳಿದ್ದು 1,000 ಜನ ನೋಡಲ್ವಾ, ಆ 1,000 ಜನಕ್ಕೆ ಅಟ್ಲೀಸ್ಟ್ ಅಮೌಂಟ್ ಬಂದಿದ್ಯಾ 21ನೇ ಕಂತಿನ ಹಣನ ಕಮೆಂಟ್ ಅಲ್ಲಿ ತಿಳಿಸಿ. ಬಂದಿದ್ರೆ ಬಹಳ ಸಂತೋಷ, ಬೇಜಾರಂತೂ ಖಂಡಿತ ಯಾರಿಗೂ ಇಲ್ಲ, ತುಂಬಾ ಸಂತೋಷ ಆಗುತ್ತೆ. 21ನೇ ಕಂತಿನ ಹಣ ಜಮಾ ಆಗಿದ್ರೆ ಯಾವ ಜಿಲ್ಲೆ ಯಾವತ್ತು ನಿಮ್ಮ ಖಾತೆಗೆ ಬಂದಿದೆ ಅಂತ ತಿಳಿಸ್ಕೊಡಿ. ಜೊತೆಗೆ ಬಂದಿಲ್ದಿರೋರಿಗೆ ಯಾವತ್ತು ಬರಬಹುದು ಅಂತ ಹೇಳಿದ್ರೆ, ಇವ್ರು ಹೇಳಿರೋ ಪ್ರಕಾರ ಅಮೌಂಟ್ ಆಲ್ರೆಡಿ ರಿಲೀಸ್ ಆಗಿದೆ, ಹಂತ ಹಂತವಾಗಿ ಎಲ್ಲರ ಖಾತೆಗೂ ನಾವು ಜಮಾ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ನಮಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು 30ನೇ ತಾರೀಕಿನವರೆಗೂ ಕಾಲ ಅವಕಾಶ ಬೇಕು. ಈ ತಿಂಗಳು ಕೊನೆ ಒಳಗಡೆ ನಾವು ಎಲ್ಲರ ಖಾತೆಗೂ 21, 22 ಒಟ್ಟಾರೆ ಈ ತಿಂಗಳು 4,000 ರೂಪಾಯಿ ಒಟ್ಟಿಗೆ ನಾವು ಜಮಾ ಮಾಡ್ತೀವಿ. ಇನ್ಯಾವುದೇ ಕಾರಣಕ್ಕೂ ನಾವು ಯಾವ ಅಮೌಂಟ್ಗಳನ್ನು ನಾವು ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನ ಕೂಡ ಆಡ್ತಾ ಇರುವಂತ ಸರ್ಕಾರ. ಸೊ ನಾವು ಫಸ್ಟ್ ಹೇಳೋದೇನು 21 ಕೊಟ್ಟುಬಿಡಿ, ಆಮೇಲೆ 22 ನೋಡೋಣ. ಒಟ್ಟಿಗೆ ಅಂತ ನೀವು ಯಾವತ್ತೂ ಕೊಟ್ಟಿಲ್ಲ ಅಲ್ವಾ, ಹೇಳ್ತೀರಾ ಬಟ್ ಯಾವತ್ತೂ ಕೊಟ್ಟಿಲ್ಲ, ಅದು ಸಮಸ್ಯೆ. ಹೇಳ್ಬಿಟ್ಟು ಕೊಡದೇ ಇಲ್ದಿರೋದು ನಮ್ಗೇನು ಹೊಸದಲ್ಲ. ಸೊ ಫಸ್ಟ್ ಕೊಟ್ಬಿಡಿ, 21 ಕೊಟ್ಬಿಟ್ಟು ಆಮೇಲೆ 22 ಬಗ್ಗೆ ಮಾತಾಡೋಣ. ಇವಾಗ 23 ಪೆಂಡಿಂಗ್ ಆಗುತ್ತೆ, ಆಲ್ಮೋಸ್ಟ್ ಸೆಪ್ಟೆಂಬರ್ದು ನೀವು ಕೊಡ್ಬೇಕಾಗತ್ತೆ. ಸೊ ಇದು ಫುಲ್ ಒಂಥರ ಚೈನ್. ಇದು ಒಂದು ಕೊಡ್ತೀನಿ, ಇನ್ನೊಂದು ಕೊಡಲ್ಲ, ಇನ್ನೊಂದು ಕೊಟ್ರೆ ಇನ್ನೊಂದು ಕೊಡಲ್ಲ, ಇದು ಹಿಂಗೇನೆ. ಸೊ ಏನೋ ಈ 30ನೇ ತಾರೀಕಿನ ಒಳಗೆ 21, 22 ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. 24 ಲಕ್ಷ ಜನ ಫಸ್ಟ್ ರೆಸ್ಪಾನ್ಸ್ ಮಾಡಿ ನಿಮ್ಗೆ ಅಮೌಂಟ್ ಬಂದಿದ್ಯಾ ಅಂತ. ಇವರೇನೋ ಪಟ್ಟಿ ಕೊಡ್ತಾ ಇದ್ದಾರೆ, ಬಟ್ ನಿಜವಾಗ್ಲೂ ಬಂದಿದ್ಯಾ ಅಂತ ನೀವುಗಳು ಹೇಳಬೇಕು. ಸೊ ಯಾರಿಗೆ ಬಂದಿದೆ ಕಮೆಂಟ್ ಅಲ್ಲಿ ತಿಳಿಸಿ. ನಂಗೆ ಗೊತ್ತು ಬಂದಿಲ್ಲ ಅಂತಾನೆ ಕಮೆಂಟ್ ಬರೋದು, ಬಂದಿದ್ರೆ ಸಂತೋಷ. ಸೊ ನಿಮಗೆ ಬಂದಿದೆ ಅಂತ ಅಂದ್ರೆ ಮತ್ತೊಬ್ರಿಗೂ ಬರುತ್ತೆ ಅನ್ನೋದು ಒಂದು ಗ್ಯಾರಂಟಿ ಆಗುತ್ತೆ, ನಂಬಿಕೆ ಕೂಡ ಬರುತ್ತೆ ಅನ್ನೋ ಉದ್ದೇಶದಿಂದ ಕಮೆಂಟ್ ಹಾಕಿ ಅಂತ ತಿಳಿಸೋದು ನಾನು. ಸೊ ಸದ್ಯದ ಮಟ್ಟದಲ್ಲಿ ಇಷ್ಟೇನೆ ಗೃಹಲಕ್ಷ್ಮಿ ಅಪ್ಡೇಟ್ಸ್ಗಳು. ಸದ್ಯಕ್ಕೆ ಇನ್ಯಾವುದೋ ಅಪ್ಡೇಟ್ಸ್ಗಳು ಇಲ್ಲ. ಯಾವುದೇ ಅಪ್ಡೇಟ್ಸ್ಗಳು ಬಂದಲ್ಲಿ ನಾನು ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈ ತಿಂಗಳು ಪೂರ್ತಿ ಕಾಯ್ಬೇಕು, ಯಾರ್ಯಾರಿಗೆ ಹಣ ಬರಬೇಕಾಗಿದೆ ಎಲ್ಲರಿಗೂ ತಲುಪುತ್ತೆ ಅಂತ ಸರ್ಕಾರ ತಿಳಿಸಿದೆ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.